ಹೊಸ ವಿಚಾರ, ವೈಜ್ಞಾನಿಕ, ತಾಂತ್ರಿಕ ಪ್ರಪಂಚ ಸಂಕೋಚವಾಗಿಬಿಟ್ಟು ಜಾಗರೀಕರಣ, ಗ್ಲೋಬಲೈಸೇಷನ್ ಆಯಿತು. ಆದರೂ ಕೂಡ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಘರ್ಷಣೆ ವಾತಾವರಣ. ನಮಗೆ ಬೇಕಾದ್ದು ವಿಶ್ವಶಾಂತಿ ಬೇಕು, ಸಾಮ್ರಾಜ್ಯವಾಗಬೇಕು, ಮನುಕುಲ ಸುಖವಾಗಿರಬೇಕು ಅಂತಕ್ಕಂಥ ಒಂದು ವಿಪೇಕ್ಷಿತ ಸಾಧ್ಯ ಅಂತ ಪ್ರಶ್ನೆ ಉದಯವಾದಾಗ ಒಂದು ಭಾವನೆ, ಹೌದು, ಮಾನವ ಜೀವನ, ಬಾಹ್ಯ ಜೀವನ ಪ್ರಗತಿ ಹೊಂದಾಗಿದೆ, ಆದರೆ ಆಂತರಿಕ ಜೀವನ, ಇಂಟರ್ನಲ್ ಲೈಫ್ ಕೈ ಹೋಗ್ತಾ ಇದೆ. ಪ್ರಗತಿ ಸಮಗ್ರವಾಗಿಲ್ಲ, ಪಾಕ್ಷಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಮಗ್ರೆ. ಈ ವಿಧವಾಗಿರ್ತಕ್ಕಂಥ ವ್ಯತ್ಯಾಸ ಪರಿಹಾರ ಮಾಡಿ ನಿಜಕ್ಕೂ ನವ ಸಮಾಜ ನಿರ್ಮಾಣವಾಗಬೇಕಾದ್ರೆ ಯಾರು ಮಾಡಬಹುದಕ್ಕಂಥ ಮುಖ್ಯ ವಿಚಾರ ಬದಲೇ ಮಾಡಿ ಕೊಂಚ ಗ್ರಂಥಾವಲೋಕನ ಮಾಡಿದ ಮೇಲೆ, ನಮ್ಮ ತತ್ವ ತಿಳ್ಕೊಂತಕ್ಕಂಥ ಪ್ರಯತ್ನ ಮಾಡಿದ ಮೇಲೆ, ಭಾರತೀಯತ್ವ ಅದರ ಬಗ್ಗೆ ಹೆಚ್ಚು ಆಧಾರ ಮುಂಚವಾದ ಮೇಲೆ ಒಂದು ಮಾತು ಸಾಧ್ಯವಾಗಿ ಕಾಣ್ತಾ ಇತ್ತು. ಇವತ್ತು ಭಾರತೀಯರೇನೇ ಜಗತ್ತನ್ನ ಉಳಿಸಬೇಕಾಗಿದೆ, ವಿಶ್ವ ಸ್ಥಾಪನೆ ಹೊರಬೇಕಾಗಿದೆ. ಇವರಿಗೆ ಆಸಕ್ತಿ ಉಂಟಿನ ಭಾವನೆ ಬಂತು. ಇದಕ್ಕೋಸ್ಕರವಾಗಿ ಕೊಂಚ ವಿಚಾರ ಮಾಡಿದ ಮೇಲೆ ನಮ್ಮದೊಂದು ವೈಶಿಷ್ಟ್ಯ ಇದೆ. ಪ್ರತಿ ಜೀವನದಲ್ಲಿ ಯಾವುದು ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಾಲಿಟಿ ಮೊದಲನೇ ಸ್ಥಾನ. ಅವಿದ್ಘೋಷ ಪುಸ್ತಕ ಓದ್ತಾ ಇದ್ದೆ, ತುಂಬಾ ಸಂತೋಷವಾಯಿತು. ಅವರ ವಾಕ್ಯ, ಪಾಲಿಟಿಕ್ಸ್, society and economy or in the first of human life simply an arrangement by which men can collectively live, produce, satisfy their desires. But the spiritual life makes them much more than this. Firstly, a framework of life within which man can seek for and know his real self. Secondly, including the volume divine life, finding life. Thirdly, a collective advance towards peace, and harmony. ಸಾಮ್ರಾಜ್ಯವಾಗಬೇಕು, ಮನುಕುಲ ತತ್ವ ಸ್ಥಾಪಿತವಾಗಬೇಕಾದರೆ, ಅಂತಾರಾಷ್ಟ್ರೀಯ ನಿರ್ಮಾಣವಾಗಬೇಕಾದರೆ ಜನಜಾಗೃತರಾಗಬೇಕು. ನಮ್ಮ ದೇಶ ಮುಖ್ಯವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಬುನಾದಿ, spiritual based economy, spiritual politics, spiritual society. ಈ ವಿಧವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಬಂದ ಮೇಲೆ ಪ್ರಾಯಶಃ ಅದು ನಿಜವಾದ ಕಾರಣದಿಂದ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಪ್ರತಿಕ್ಕಿಂತ ಕಾಣಿಕೆ ಸಾಧಬೇಕು ಅಂತಕ್ಕಂಥ ಭಾವನೆ ಉಂಟಾಗ ಮೂಲಭೂತವಾಗಿರ್ತಕ್ಕಂಥ ಕಾಣಿಕೆ ಯಾವುದು? ಮಕ್ಕಳು ಯಾರು ಮಾಡ್ತಕ್ಕಂಥದ್ದು, ಅಧ್ಯಯನ ಮಾಡ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಪ್ರೇಮ ಸೇವಿಸತಕ್ಕಂಥ ಅವಕಾಶ ಉಂಟಾಯಿತು, ರಾಷ್ಟ್ರೀಯ ಯೋಗ್ಯತೆ ಉಂಟಾಯಿತು ಅಂತಕ್ಕಂಥ ಸಂತೋಷ ಹೇಳ್ತಕ್ಕಂಥ ಈ ದಿವಸ ನನಗಂತೂ ಅತ್ಯಾನಂದ ಉಂಟಾಗಿದೆ. ಮಾತನಾಡಲಿಕ್ಕೂ ಹಲ ಮಟ್ಟಿಗೆ ಮಾತೇ ಬರ್ತಾ ಇದೆ. ಏನು ಕಾರಣ? ನಮ್ಮ ರಾಷ್ಟ್ರಾಧ್ಯಕ್ಷರು ಕಲಾಂಜಿಯವರು ರಾಷ್ಟ್ರ ಘನತೆ ರೂಪಾಡ್ತಕ್ಕಂಥ ಮಹಾಚೇತನ ತನ್ನ ಗೌರವ ಕಾಪಾಡಿ ಬಂದಿದ್ದಾರೆ. ಸರಳ ರೀತಿ ಒಂದೇ ಮಾತು, ಈ ಧರ್ಮ ಧರ್ಮ ರಾಷ್ಟ್ರ ಧರ್ಮ ಒಂದೇ ಮಾತು ಹೇಳ್ಕೊತಕ್ಕಂಥ ಮಹಾಚೇತನ. ಅವರು ಸಮಾಜ ಭಾಗವಹಿಸ್ತಕ್ಕಂಥದ್ದು ಪರಮಾನಂದ ಉಂಟಾಗಿದೆ, ಸರಿಸುವಾಗುವಂತಿಲ್ಲ. ಅಂದಮೇಲೆ 5 ವರ್ಷ ಕಾಲ ಚುಕ್ಕಾಣಿ ನಡೆದುಕೊಂಡಿರ್ತಕ್ಕಂಥ ಚೇತನ. ಹೀಗಾಗಿ ಅವರು ಬಂದ್ರಿಂದ ಅವ್ರ ಪೈಸೆ ಬರಲಿಕ್ಕೆ ಅವಕಾಶವೇ ಇರಲಿಲ್ಲ. ದೊಡ್ಡ ಮನಸ್ಸು ಮಾಡಿದ್ದಾರೆ, ಒಳ್ಳೆಯ ಭಾವನೆ ಮಾಡತಕ್ಕಂಥದ್ದು ಸಂತೋಷ ಉಂಟಾಗಿದೆ, ಜನಸ್ತೋರ್ನ ಅಪಾರ ಅಂದು ಉಂಟಾಗಿದೆ. ಪ್ರಾಯಶಃ ನಾವೆಲ್ಲರೂ ಶ್ರಮಿಸೋಣ, ಬರ್ತಕ್ಕಂಥ ಕಟ್ಟೋಣ, ಪ್ರಜೆಗಳು ಆದರ್ಶವಾಗಿ ಬರೋಣ. ಎಲ್ಲರೂ ಭಾರತೀಯ ಮಕ್ಕಳು ಮಕ್ಕಳು ಅಂತಕ್ಕಂಥ ವಿಶ್ವಾಸವಂತರಾಗಿ ಬರ್ತಕ್ಕಂಥ ರಾಷ್ಟ್ರ ಉದ್ಧಾರಕ್ಕೋಸ್ಕರ ಅಂತ ಒಂದು ಮಾತನ್ನು ಹೇಳಿಬಿಟ್ಟು ಭಗವತ್ ಕೃಪೆಯಿಂದ ಆಗುತ್ತಕ್ಕಂಥ ಒಂದು ಶಿಕ್ಷಣ ಎಲ್ಲಕ್ಕೂ ಉಂಟಾಗಲಿ, ಭಯಂಕೃಪೆ ಉಂಟಾಗಲಿ. ಮತ್ತು ನಮ್ಮ
ರಾಷ್ಟ್ರಾಧ್ಯಕ್ಷರು ಬಾಳೆಕಾಳನ್ನ ಬರ್ತಕ್ಕಂಥ ರಾಜ್ಯ ಹೊತ್ತುಕೊಂಡು ಚುಕ್ಕಾಣಿ ಹೊತ್ತುಕೊಂಡು ಅದನ್ನು ಮುಂದಿರ್ತಕ್ಕಂಥ ಅವಕಾಶಗಳಿಗೆ ಹೇಳಿಕೊಟ್ಟು ಇದಕ್ಕೆ ಮಂಗಳವನ್ನು ಕೋರಿ ನಾನು ಮಾತು ಮುಕ್ತಾಯ ಮಾಡ್ತೇನೆ.